ಅಲ್ಲ ಅದಲ್ಲ ಅದು ಅದು ಯಾರಿಗಾದ್ರೂ ಈ ವಿಷಯ ಹೇಳಿದ್ರೆ ಅದಕ್ಕೆ ಬೇರೆ ತುಳಸಿ ಗಿಡನ ನೆಟ್ರಾಯ್ತು. ಇವತ್ತು ಪೂಜೆ ಮಾಡೋದು ಬೇಡ, ಬನ್ನಿ. ಮೊನ್ನೆ ಫ್ಲವರ್ ಪಾಟ್ ಅರೇಂಜ್ ಮಾಡುವಾಗ ನಾನು ಎಲ್ಲ ಗಿಡಕ್ಕೂ ನೀರು ಹಾಕಿದಾಗೆ ನೆನಪಿತ್ತಲ್ಲ. ಎಸ್, ನೀರು ಹಾಕಿದ್ದೀನಿ. ಅವತ್ತು ನೋಡಿದ್ರೆ ಯಾರೋ ನನ್ನನ್ನೇ ತಳ್ದಾಗಾಗಿ ಫ್ಲವರ್ ಪಾಟ್ ಬಿದ್ದೋಯ್ತು. ಇವತ್ತು ನೋಡಿದ್ರೆ ಮನೆ ಮುಂದೆ ತುಳಸಿ ಗಿಡ ಒಣಗಿ ಹೋಗಿದೆ. ಓ ಮೈ ಗಾಡ್, ಏನಾಗ್ತಿದೆ ಈ ಮನೇಲಿ? ಏನು ನಡೀತಿದೆ? ಯಾಕೋ ಚಿರು, ಯಾಕೋ ಕಂದ ಹೀಗೆಲ್ಲ ಮಾಡ್ತೀಯ? ತುಳಸಿ ಗಿಡ ಒಣಗೋದು ಶ್ರೇಯಸ್ಸಲ್ಲ ಕಣೋ. ಹೀಗೆಲ್ಲ ಮಾಡಬಾರ್ದು ಕಂದ. ನೀನ್ ನನಗೆ ಹಾಡು ಹೇಳ್ಬೇಕು, ಕತೆ ಹೇಳ್ಬೇಕು, ನನ್ನ ಜೊತೆಗೆ ಇರ್ಬೇಕು ಅಂತ ನಾನು ನಿನಗೆ ಹೇಳಿದ್ದು. ಈ ಪೂಜೆ ಗೀಜೆ ಅನ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ನನ್ಗದು ಇಷ್ಟ ಆಗಲ್ಲ. ನನ್ಗಿಷ್ಟ ಆಗದೆ ಇರೋ ಯಾವ ಕೆಲಸನೂ ನೀನ್ ಮಾಡಬಾರ್ದು. ಮಾಡಿದ್ರೆ ಹೀಗೆ ಅದನ್ನ ನಾನು ಹಾಳು ಮಾಡ್ತೀನಿ. ಏಯ್ ವೇದ, ಅಯ್ಯೋ ಯಾಕಮ್ಮ ಹಾಕಿ ಹೋಗ್ತಾ ಇದ್ಯಾ? ಇವತ್ತು ನನ್ನ ಫ್ರೆಂಡ್ ಮಗಳು ಮದ್ವೆ ಹೋಗ್ಬೇಕು ಅಂತ ಹೇಳಿರ್ಲಿಲ್ವೇನೆ? ಹಾ ಹೇಳಿದ್ದೆ, ಹೋಗ್ಬಿಟ್ ಬಾ. ಯಾರು ಬೇಡ ಅಂದ್ರು? ಏಯ್, ನಾನ್ ನಿನ್ ಪರ್ಮಿಷನ್ ಕೇಳ್ತಾ ಇಲ್ಲ. ನೀನು ನನ್ನ ಜೊತೆ ಬಾ ಅಂತ ಕರಿತಾ ಇದ್ದೀನಿ. ನಿಮ್ಮ ಅಪ್ಪನಿಗೆ ಫ್ಯಾಕ್ಟ್ರಿ ಜೀತ ಮಾಡೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಹೆಂಡತಿ ಇಷ್ಟ ಕಷ್ಟ ಇಷ್ಟು ವರ್ಷಕ್ಕೆ ಏನಾದ್ರೂ ಒಂದಿನ ಕೇಳಿದಾರ? ಅಯ್ಯೋ ಅಮ್ಮ ಪ್ಲೀಸ್, ಮತ್ತೆ ಶುರು ಮಾಡಬೇಡ. ನಾನು ಬರಲ್ಲ. ನಿನ್ನ ಫ್ರೆಂಡ್ ಮಗಳ ಮದುವೆ ತಾನೆ, ನನಗಲ್ಲಿ ಯಾರೂ ಪರಿಚಯ ಇಲ್ಲ ಅಮ್ಮ. ನಿನಗಂತೂ ನಿನ್ನ ಫ್ರೆಂಡ್ ಸಿಕ್ಬಿಟ್ರೆ ಪ್ರಪಂಚನೇ ಮರ್ತೋಗುತ್ತೆ. ಆಮೇಲೆ ನಾನು ಒಬ್ಳೇ ಆಗೋಗ್ತೀನಿ, ಬೋರ್ ಆಗುತ್ತೆ. ಎಲ್ಲ ನಿಮ್ಮಪ್ಪನ ಗುಣನೇ ನಿನಗೆ. ಅಯ್ಯೋ ಅಮ್ಮ, ಭವಾನಿ ಅಕ್ಕ ಆ ಕಡೆನೇ ಹೋಗ್ತಾ ಇದ್ದಾಳೆ. ನೀನು ಅಂದರೆ ನಾನು ಅವಳಿಗೆ ಡ್ರಾಪ್ ಮಾಡಕ್ಕೆ ಹೇಳ್ತೀನಿ. ಇದೊಂದು ಕಡಿಮೆ ಆಗಿತ್ತು. ಹಾವು ಮುಂಗ್ಸಿ ಯಾವತ್ತಾದ್ರೂ ಒಟ್ಟಿಗೆ ಹೋಗೋದು ನೋಡಿದ್ಯಾ? ಸುಮ್ಮನೆ ನನ್ನ ಹತ್ರ ಬಯಸ್ಕೋಬೇಡ. ರೆಡಿಯಾಗಿ ಬಾ. ಎಲ್ಲದರಲ್ಲೂ ಬರೀ ಅಧಿಕಾರನೇ ತೋರಿಸ್ತೀಯಮ್ಮ. ಛೇ, ಇದೇನಾರ್ತಿ, ಹೊರಗಡೆ ಹೋಗೋವಾಗ ಅಪ್ಶಕ್ನ ಹಿಡ್ಕೊಂಡು ಬಂದಿದ್ಯಲ್ಲ, ಮುಗೀತು ಇವತ್ತು ನನ್ನ ಕತೆ. ಅತ್ತೆ, ಅದು ಕೈ ಜಾರಿ. ಈ ಅಪ್ಶಕ್ನ ಸಾಲ್ದು ಅಂತ ಇದು ಬೇರೆ ಲೊಚ ಲೊಚ ಅಂತ ಬರ್ಕೋತಾ ಇದೆ. ಏ ಮಾತಂಗಿ, ಎಲ್ಲಿದ್ಯಾ? ಪರ್ಕೆ ತಂದು ಇದನ್ನ ಹೊಡೆದು ಸಾಯಿಸು. ಯಾವ ಮಗ್ಳಲ್ಲಿದ್ನೋ ಬರೀ ಅಪ್ಶಕ್ನಗಳೇ ಆಗೋಗಿದೆ. ಕರ್ಮ. ಆರ್ತಿ, ನಾನು ವೇದ ನನ್ನ ಮಗಳು ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದ್ದೀವಿ. ಆ ಭವಾನಿ ಯಾವುದೋ ಘನಂದಾರಿ ಕೆಲಸ ಅಂತ ಹೊರಗಡೆ ಹೋಗ್ತಾ ಇದ್ದಾಳೆ. ಮನೇಲಿ ಯಾರೂ ಇರಲ್ಲ, ನೀನೊಬ್ಳೇ ಇರ್ತೀಯ. ಹುಷಾರಾಗಿರು. ಆ ಮಾತಂಗಿ ಜೊತೆ ಹರಟೆ ಹೊಡ್ಕೊಂಡು ಕೂತ್ಕೋಬೇಡ. ಇರೋ ಮನಸ್ಸು ಹಾಳಾಗತ್ತೆ. ಏಯ್ ವೇದ, ಆಯ್ತೇನೆ? ಸಿಗೋರೆಲ್ಲ ಹೀಗೆ, ಕರ್ಮ. ತಪ್ಪು ನಡೆದು ಹೋಗಿದೆ ಅಯ್ಯ, ತಪ್ಪು ನಡೆದು ಹೋಗಿದೆ. ಆರತಿ ಅಮ್ಮನವರು ದೇವಸ್ಥಾನದ ಬಾಗಿಲು ತೆಗೆದು ಆತ್ಮ ಮನೆ ಒಳಗಡೆ ಬರೋ ಹಾಗೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಆತ್ಮ ತನ್ನ ಆಟನ ಶುರು ಮಾಡಿದೆ ಅಯ್ಯ. ಮನೆ ಒಳಗಡೆ ಆತ್ಮ ಬರೋದನ್ನ ನಾನೇ ನನಗೆ ಕಣ್ಣಾರೆ ನೋಡಿದ್ದೀನಿ. ಚಿರು ಕಾಲಿಗೆ ಹಾಕಿದ ಕಬ್ಣದ ಸ್ಟ್ಯಾಂಡು ತಾನಾಗಿ ನಡ್ಕೊಂಡು ಹೋಗಿದ್ದನ್ನು ನೋಡಿದ್ದೀನಿ. ಇದನ್ನೆಲ್ಲ ಮನೆಯವ್ರಿಗೆ ಹೇಳೋಣ ಅಂತ ಹೋದ್ರೆ ನನ್ನ ಬಾಯಿಂದ
ಧ್ವನಿನೇ ಬರ್ತಾ ಇಲ್ಲ. ಹಾಲು ರಕ್ತ ಆಗ್ತಾ ಇದೆ. ಕನ್ನಡಿಲ್ ನೋಡಿದಾಗ ನನ್ನ ಬಿಂಬ ನನ್ನನ್ನೇ ಹೆದರಿಸುತ್ತೆ ಅಯ್ಯ. ನಿಮ್ಮ ಶಕ್ತಿ ಪ್ರಭಾವದಿಂದ ನಾನು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಏನಾದ್ರೂ ಮಾಡಿ ಅಯ್ಯ, ಇದಕ್ಕೇನಾದ್ರೂ ಪರಿಹಾರ ಕಂಡು ಹಿಡೀರಿ. ಆ ಮನೆಯಲ್ಲಿ ಆರ್ತಿ ಅಮ್ಮನವರು ದೇವತೆ ಇದ್ದ ಹಾಗೆ. ತಾಯಿ ಪ್ರೀತಿ ಇಡೀ ಕುಟುಂಬನ ಮುಳುಗಿಸ್ಬಾರ್ದು. ಯಾರಿಗೂ, ಆ ಮನೇಲಿರೋರು ಯಾರಿಗೂ ಏನು ಅಪಾಯ ಆಗಬಾರ್ದು. ನಿಮ್ ಕೈ ಮುಗಿತೀನಯ್ಯ, ದಯವಿಟ್ಟು ಕಾಪಾಡಿ. ಆ ಆತ್ಮಕ್ಕೆ ಮುಕ್ತಿ ಕೊಡಿಸಿ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ. ಅಂದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಪುನರಪಿ ಜನನಿ ಜಠರೇ ಶಯನಂ, ಪುನರಪಿ ಜನನಿ ಜಠರೇ ಶಯನಂ. ಅಯ್ಯ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ. ಅಂದ್ರೆ ಅಂದ್ರೆ ಇದರ ಅರ್ಥ ಏನು?
ಚಿರು, ನೀನಿರೋದು ಗೊತ್ತಾಗ್ತಿದೆ ಕಂದ. ಯಾಕೋ ಈ ಅಮ್ಮಂಗೆ ಮುಖ ತೋರಿಸ್ತಿಲ್ಲ? ಏನಾಗಿದೆಯೋ ನಿನಗೆ? ಏನ್ ಬೇಕು ನಿನಗೆ? ಚಿರು, ಚಿರು, ರೈಮ್ಸ್ ಹೇಳ್ಬೇಕಾ ಚಿರು? ಮೊದಲೆಲ್ಲ ಪಾಠ ಹೇಳ್ಕೊಡ್ತೀನಿ ಬಾರೋ ಚಿರು ಅಂದರೆ ಈ ಮಮ್ಮಿ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಮಂಚದ ಕೆಳಗೆ, ಸೆಲ್ಫ್ ಮೇಲೆ, ಬೀರು ಒಳಗೆಲ್ಲ ಬಚ್ಚಿಟ್ಕೊಳ್ತಿದ್ದೆ. ಈಗ ಈ ಮಮ್ಮಿ ಎದುರುಗಡೆ ಬಂದು ರೈಮ್ಸ್ ಹೇಳ್ಕೊಡು ಅಂತ ಕೇಳ್ತಿದ್ಯಾ? ಹೇಳ್ತೀನಿ ಹೇಳ್ತೀನಿ. Twinkle, twinkle, little star. How I wonder what you are. ಚಿರು, ಕಂದ, ಯಾಕೋ ಅಳ್ತಿದ್ಯಾ? ಯಾಕಂದ? ಈ ಮಮ್ಮಿ ಅಳ್ತಿದ್ದಾಳೆ ಅಂತ ನೀನು ಅಳ್ತಿದ್ಯಾ? ಇಲ್ಲ, ನಾನು ಅಳಲ್ಲ ಕಂದ. ನೀನು ಅಳ್ಬೇಡ, ಆಯ್ತಾ? ಚಿರು, ನಿನ್ನ ಸಂಬಂಧ ಇಲ್ಲಿಗೆ ಮುಗ್ದೋಗಿದ್ರೆ ನಾವಿಬ್ರು ಶಾಶ್ವತವಾಗಿ ದೂರ ಆಗ್ಬೇಕಿತ್ತು. ಆದ್ರೆ ನೀನ್ ಮತ್ತೆ ವಾಪಸ್ ಬಂದಿದ್ಯಾ ಅಂದ್ರೆ ನಮ್ಮಿಬ್ರದು ದೂರ ಮಾಡೋಕ್ಕಾಗದೇ ಇರುವಂತ ಸಂಬಂಧ ಕಂದ. ನೋಡು, ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ಲಿ? ಲಾಲಿ ಹಾಡ್ಲಾ, ಕತೆ ಹೇಳ, ರೈಮ್ಸ್ ಹೇಳ, ನಿನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಮುದ್ದಾಡ್ಲಾ, ಫೇವ್ರೆಟ್ ರೈಮ್ಸ್ ಹೇಳ್ತೀನಿ. Jack and Jill went up the hill. To fetch a pail of water. Jack fell down and broke his crown. Jack and Jill went up the hill to fetch a pail of water. Jack fell down and broke his crown, and Jill came tumbling after. पुनरपि जननी, पुनरपि जननी, पुनरपि जननम, पुनरपि मरणम, पुनरपि जननी जठरे शयनम. ಅಂದ್ರೆ ತಾಯಿ ಗರ್ಭದಲ್ಲಿ ಮಲಗೋದ? ಏನಿದ್ರ ಅರ್ಥ? ಆರತಿ ಅಮ್ಮನವ್ರ ಗರ್ಭದಲ್ಲಿ ಆತ್ಮ ಮತ್ತೆ ಮಲಗುತ್ತಾ?
ಚಿರು ಮತ್ತೆ ಪುನರ್ಜನ್ಮ ಪಡ್ಕೋತಾನ? ಆರತಿ ಅಮ್ಮನವ್ರ ಗರ್ಭದಲ್ಲಿ ಚಿರು ಮತ್ತೆ ಹುಟ್ಟು ಬರ್ತಾನ? ಅಯ್ಯೋ ಭಗವಂತ, ಅಮ್ಮೋರೇ, ಅಥವಾ ನಾನೇ ಏನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನ? ಇಲ್ಲ ಇಲ್ಲ, ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಆರತಿ ಅಮ್ಮನವ್ರಿಗೆ ಹೇಳ್ಬೇಕು. ಅವ್ರ ಮಾತಿನ ಹಿಂದೆ ನಿಗೂಢ ಅರ್ಥಗಳಿರುತ್ತೆ. ಆ ಮಾತಿನ ಒಳ ಅರ್ಥ ಏನು ಅಂತ ನಾನು ತಿಳ್ಕೋಬೇಕು. ಆಮೇಲೆ ಆರತಿ ಅಮ್ಮನವ್ರಿಗೆ ಹೇಳ್ಬೇಕು. ಹೌದು, ಹಾ.